ಸಿಂಧೂ ನದಿ ಪಾಕಿಸ್ತಾನ ಪ್ರಜೆಗಳ ಜೀವನದಿಯಾಗಿದ್ದು ನೀರು ಸ್ಥಗಿತಗೊಳಿಸಿದ್ರೆ ತಕ್ಕ ಉತ್ತರ ಕೊಡ್ತೀವಿ ಅಂತ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಎಚ್ಚರಿಕೆ ಕೊಟ್ಟಿದ್ದಾನೆ. ಇಸ್ಲಾಮಾಬಾದ್ನಲ್ಲಿ ಮಾತನಾಡಿರುವಂತಹ ಅವರು ಅದು ಹೇಗೆ ಸಿಂಧೂ ನದಿ ನೀರನ್ನ ಬಂದ್ ಮಾಡ್ತಾರೋ ನೋಡೋಣ ಅಂತ ಹೇಳಿದ್ದಾರೆ. ಪಾಕಿಸ್ತಾನ ಪೀಪಲ್ಸ್ ಪಾರ್ಟಿ ಅಧ್ಯಕ್ಷ ಬಿಲಾವಲ್ ಭುಟ್ಟೋ ನಾಲಿಗೆ ಹರಿಬಿಟ್ಟಿದ್ದಾನೆ. ಪಾಕಿಸ್ತಾನಕ್ಕೆ ಸಿಂಧೂ ನದಿ ಹರಿಬೇಕು ಅಥವಾ ಭಾರತೀಯರ ರಕ್ತ ಹರಿಬೇಕು ಎಂಬ ಉದ್ದಟತನದ ಹೇಳಿಕೆ ಕೊಟ್ಟಿದ್ದಾನೆ. ಸಿಂಧೂ ನದಿ ನಮ್ಮದು, ಅದು ನಮ್ಮದೇ ಆಗಿರುತ್ತೆ ಅಂತ ಹೇಳಿದ್ದಾನೆ. ಪಾಕಿಸ್ತಾನ ಪೀಪಲ್ಸ್ ಪಾರ್ಟಿ ಅಧ್ಯಕ್ಷ ಬಿಲಾವಲ್ ಭುಟ್ಟೋ ಹೇಳಿಕೆಗೆ ಈಶ್ವರಪ್ಪ ಪಂಚ್ ನೀಡಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಪಾಕಿಸ್ತಾನ ಸೊಕ್ಕಿನ ಮಾತುಗಳನ್ನ ಆಡ್ತಾ ಇದೆ. ಪಾಕಿಸ್ತಾನ ಉಳಿಬೇಕಾದ್ರೆ ಸರೆಂಡರ್ ಆಗ್ಲಿ, ಇಲ್ಲ ಅಂದ್ರೆ ವಿಶ್ವದ ಭೂಪಟದಲ್ಲಿ ಪಾಕಿಸ್ತಾನ ಉಳಿಯೋದಿಲ್ಲ ಅಂತ ಹೇಳಿದರು. ಪಹಲ್ಗಾಮ್ ಹತ್ಯಾಕಾಂಡ ಹೊಣೆ ಹೊತ್ತಿದ್ದ ದಿ ರೆಸಿಸ್ಟೆನ್ಸ್ ಫ್ರಂಟ್ ಈಗ ಉಲ್ಟಾ ಹೊಡೆದಿದೆ. ದಾಳಿಯಲ್ಲಿ ನಮ್ಮ ಪಾತ್ರ ಇಲ್ಲ ಅಂತ ಸ್ಪಷ್ಟಪಡಿಸಿದೆ. ಟಿಆರ್ಎಫ್ ಮೇಲಿನ ಆರೋಪ ಸುಳ್ಳು ಅಂತ ಅದು ಹೇಳ್ತಾ ಇದೆ. ಲಷ್ಕರ್ ಎ ತೊಯ್ಬಾದ ಅಂಗ ಸಂಘಟನೆಯಾಗಿರುವಂತಹ ಟಿಆರ್ಎಫ್ ಮಂಗಳವಾರ ನಡೆದಂತ ದಾಳಿಯ ಹೊಣೆಯನ್ನ ಹೊತ್ಕೊಂಡಿತ್ತು. ಪಹಲ್ಗಾಮ್ ದಾಳಿ ಬಳಿಕ ಭಾರತ ಕೈಗೊಂಡಿರೋ ಕ್ರಮಗಳಿಂದ ಪಾಕಿಸ್ತಾನ ತತ್ತರಿಸಿದೆ. 26 ಮಂದಿ ಬಲಿ ಪಡೆದ ಪ್ರಕರಣವನ್ನ ಅಂತಾರಾಷ್ಟ್ರೀಯ ತನಿಖೆಗೆ ಒತ್ತಾಯಿಸಿದೆ. ಅಂತಾರಾಷ್ಟ್ರೀಯ ತನಿಖೆ ಮಾಡಿದ್ರೆ ಪಾಕ್ ಸಹಕಾರ ಮಾಡಿರೋದು ರಕ್ಷಣಾ ಸಚಿವ ಖ್ವಾಜಾ ಮೊಹಮ್ಮದ್ ಆಸಿಫ್ ಹೇಳಿದ್ದಾರೆ, ಮಾಡುತ್ತೆ ಅನ್ನೋದಾಗಿ ಹೇಳಿದ್ದಾರೆ. ಇನ್ನು ಪಹಲ್ಗಾಮ್ನಲ್ಲಿ ನಡೆದಿರುವಂತಹ ಭಯೋತ್ಪಾದಕ ದಾಳಿಯಿಂದ ಕಾಶ್ಮೀರದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಹೆಜ್ಜೆ ಹೆಜ್ಜೆಗೂ ಭದ್ರತಾ ಪಡೆಗಳನ್ನು ನಿಯೋಜನೆ ಮಾಡಲಾಗಿದೆ. ಜಮ್ಮು ಮತ್ತು ಕಾಶ್ಮೀರದ ರಜೌರಿ ಜಿಲ್ಲೆಯಲ್ಲಿ ಭದ್ರತಾ ಪಡೆಗಳು ಕಟ್ಟೆಚ್ಚರ ವಹಿಸಿದ್ದು ಜಿಲ್ಲೆಗೆ ಬರುವ ಹಾಗೆ ಹೋಗುವ ಪ್ರತಿಯೊಂದು ವಾಹನಗಳನ್ನು ಚೆಕ್ ಮಾಡ್ತಾ ಇದ್ದಾರೆ. ಕಾಶ್ಮೀರದಲ್ಲಿ ಪ್ರವಾಸಿಗರ ನರಮೇಧ ಖಂಡಿಸಿ ಮಧ್ಯಪ್ರದೇಶದಲ್ಲಿ ಮಾರುಕಟ್ಟೆ ಬಂದ್ ಮಾಡಲಾಗಿದೆ. ಭೋಪಾಲ್ ಮಾರುಕಟ್ಟೆ ಬಂದ್ ಹಿನ್ನೆಲೆಯಲ್ಲಿ ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿದ್ವು. ವರ್ತಕರು ಸ್ವಯಂ ಪ್ರೇರಿತರಾಗಿಯೇ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿದ್ದಾರೆ. ಬಂದ್ನಿಂದಾಗಿ ಮಾರ್ಕೆಟ್ ಬಿಕೋ ಅಂತಿದೆ. ನಾವು ಯುದ್ಧದ ಪರ ಇಲ್ಲ, ಶಾಂತಿಯ ಸುವ್ಯವಸ್ಥೆಯ ಪರ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಪಾಕಿಸ್ತಾನದ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ರಾಜ್ಯದಲ್ಲಿ ಪಾಕ್ ಪ್ರಜೆಗಳನ್ನ ಪತ್ತೆ ಹಚ್ಚಿ ಕೇಂದ್ರಕ್ಕೆ ಮಾಹಿತಿ ನೀಡ್ತೀವಿ ಅಂತ ಹೇಳಿದರು. ಕೊಪ್ಪಳ ಜಿಲ್ಲೆಯಲ್ಲೂ 2 ಪಾಕಿಸ್ತಾನಿ ಪ್ರಜೆಗಳು ವಾಸ ಇದ್ದಾರೆ ಅಂತ ಎಸ್ಪಿ ರಾಮ್ ಅರಸಿದ್ದಿ ಹೇಳಿದ್ದಾರೆ. ಭಾರತೀಯರನ್ನೇ ಮದುವೆಯಾದ ಪಾಕ್ನ 2 ಮಹಿಳೆಯರು ಮುನಿರಾಬಾದ್ನಲ್ಲಿ ವಾಸವಾಗಿದ್ದಾರೆ. ಈ ಪೈಕಿ ಓರ್ವ ಮಹಿಳೆ ಪಾಕಿಸ್ತಾನಕ್ಕೆ ತೆರಳಿದ್ದಾರೆ. ಇಬ್ಬರಿಗೂ ಲಾಂಗ್ ಟರ್ಮ್ ವೀಸಾ ಇದೆ ಅಂತ ಹೇಳಿದ್ದಾರೆ. ಮಹಾರಾಷ್ಟ್ರದಲ್ಲಿ ಪಾಕಿಸ್ತಾನಿ ಪ್ರಜೆಗಳನ್ನ ಪತ್ತೆ ಹಚ್ಚುವ ಕಾರ್ಯಾಚರಣೆ ನಡೀತಾ ಇದೆ. ಈಗಾಗಲೇ ಮಹಾರಾಷ್ಟ್ರ ತೊರೆಯುವಂತೆ 55 ಪಾಕ್ ಪ್ರಜೆಗಳಿಗೆ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಭಾರತ ತೊರೆಯಲು ನಾಳೆ ಸಂಜೆ 5 ಗಂಟೆವರೆಗೂ ಕೂಡ ಡೆಡ್ಲೈನ್ ನೀಡಲಾಗಿದೆ. ಭಾರತದಲ್ಲಿ ಅಕ್ರಮವಾಗಿ ನೆಲೆಸಿರುವ ಪಾಕಿಸ್ತಾನಿ ಪ್ರಜೆಗಳ ಪತ್ತೆ ಕಾರ್ಯಾಚರಣೆ ಆರಂಭ ಆಗಿದೆ. ಗುಜರಾತ್ನಲ್ಲಿ ಪಾಕ್ ಬಾಂಗ್ಲಾ ಅಕ್ರಮ ವಲಸಿಗರನ್ನ ಪತ್ತೆ ಮಾಡಲಾಗಿದೆ. ಅಹಮದಾಬಾದ್ ಕ್ರೈಂ ಬ್ರಾಂಚ್ ಪೊಲೀಸರು 1000ಕ್ಕೂ ಅಧಿಕ ಬಾಂಗ್ಲಾ ವಲಸಿಗರನ್ನ ವಶಕ್ಕೆ ಪಡೆದಿದ್ದಾರೆ. ದಾಖಲೆ ಪರಿಶೀಲಿಸಿ ಪಾಕ್ ಹಾಗೆ ಬಾಂಗ್ಲಾಗೆ ವಾಪಸ್ ಕಳಿಸಲಾಗ್ತಾ ಇದೆ. ಲಂಡನ್ನಲ್ಲಿರುವ ಪಾಕಿಸ್ತಾನ ರಾಯಭಾರ ಕಚೇರಿಯ ಅಧಿಕಾರಿ ಉದ್ದಟತನ ಮೆರೆದಿದ್ದಾನೆ. ಪಹಲ್ಗಾಮ್ ನರಮೇಧ ಖಂಡಿಸಿ ಪಾಕ್ ರಾಯಭಾರಿ ಕಚೇರಿ ಎದುರು ಅನಿವಾಸಿ ಭಾರತೀಯರು ಪ್ರತಿಭಟನೆ ನಡೆಸ್ತಾ ಇದ್ರು. ಆಗ ಕಚೇರಿಯ ಮಹಡಿ ಮೇಲೆ ನಿಂತು ಪಾಕ್ ಅಧಿಕಾರಿ ಕರ್ನಲ್ ತೈಮೂರ್ ರಾಹತ್ ಧಮಕಿ ಹಾಕಿದ್ದಾನೆ. ವಿಂಗ್ ಕಮಾಂಡರ್ ಅಭಿನಂದನ್ ಫೋಟೋವನ್ನ ಹಿಡಿದು ಕತ್ತು ಸೀಳುವ ಸನ್ನೆ ಮಾಡಿದ್ದಾನೆ. ಪಹಲ್ಗಾಮ್ ನರಮೇಧಕ್ಕೆ ವಿಶ್ವದೆಲ್ಲೆಡೆ ಖಂಡನೆ ವ್ಯಕ್ತವಾಗ್ತಾ ಇದೆ. ಯುಎಸ್ ಹಾಗೆ ಫ್ರಾನ್ಸ್ ನಂತರ ಯುಕೆ ಸಂಸತ್ ಕೂಡ ಉಗ್ರರ ಹೇಯ ಕೃತ್ಯವನ್ನ ಖಂಡಿಸಿದೆ. ಮುಗ್ಧ 26 ಪ್ರವಾಸಿಗರನ್ನ ಭಯೋತ್ಪಾದಕರು ಕೊಂದಿದ್ದಾರೆ. ಉಗ್ರರ ವಿರುದ್ಧ ಎಲ್ಲರೂ ಒಟ್ಟಾಗಿ ಹೋರಾಡಬೇಕು ಅಂತ ಒಕ್ಕೂರಲ ನಿರ್ಣಯ ಕೈಗೊಳ್ಳಲಾಯಿತು. ಕಾಶ್ಮೀರದಲ್ಲಿ ನಡೆದ ನರಮೇಧ ಖಂಡಿಸಿ ನೇಪಾಳದಲ್ಲೂ ಕೂಡ ಪ್ರತಿಭಟನೆ ನಡೆಸಲಾಗಿದೆ. ಕಠ್ಮಂಡುವಿನಲ್ಲಿರುವಂತಹ ಪಾಕಿಸ್ತಾನ ರಾಯಭಾರಿ ಕಚೇರಿ ಎದುರು ನೇಪಾಳಿಗರು ಪ್ರತಿಭಟನೆ ನಡೆಸಿದ್ದಾರೆ. ಇದೇ ವೇಳೆ ಪಾಕಿಸ್ತಾನ್ ಮುರ್ದಾಬಾದ್ ಅನ್ನುವಂತ ಘೋಷಣೆ ಕೂಗಿದ್ರು. ಉಗ್ರರಿಗೆ ಕುಮ್ಮಕ್ಕು ನೀಡ್ತಾ ಇರುವುದನ್ನು ನಿಲ್ಲಿಸಬೇಕು ಅಂತ ಆಗ್ರಹಿಸಿದ್ರು. ಪಹಲ್ಗಾಮ್ನಲ್ಲಿ 26 ಜನರ ಹತ್ಯೆ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರದ ಪುಣೆಯಲ್ಲಿ ಆಯೋಜಿಸಲಾಗಿದ್ದಂತಹ ಹೋಮದಲ್ಲಿ ಕೇಂದ್ರ ಸಚಿವ ಜೆಪಿ ನಡ್ಡಾ ಪಾಲ್ಗೊಂಡಿದ್ರು. ಶ್ರೀಮಂತ ದಗಾದುದೇಶ್ ಗಣಪತಿ ದೇವಾಲಯದಲ್ಲಿ ಹೋಮ ನಡೆಯಿತು. ಈ ವೇಳೆ ಮಾತನಾಡಿದಂತ ನಡ್ಡಾ, ಪ್ರಧಾನಿ ಮೋದಿ ನಾಯಕತ್ವದಲ್ಲಿ ದಾಳಿಗೆ ಕಾರಣರಾದವರಿಗೆ ಪ್ರತ್ಯುತ್ತರ ನೀಡಲಾಗುವುದು ಅಂತ ಹೇಳಿದ್ದಾರೆ. ಪಾಕಿಸ್ತಾನ ವಿರುದ್ಧ ಕ್ರಮ ಕೈಗೊಳ್ಳುವಾಗ ಕೇಂದ್ರ ಸರ್ಕಾರ ಎಚ್ಚರಿಕೆಯ ಹೆಜ್ಜೆ ಇಡಬೇಕು ಅಂತ ಮಾಜಿ ಕೇಂದ್ರ ಸಚಿವ ಶರದ್ ಪವಾರ್ ಸಲಹೆ ಕೊಟ್ಟಿದ್ದಾರೆ. ಇಂದು ನಾವು ಪ್ರತೀಕಾರದ ನಿರ್ಧಾರ ಕೈಗೊಳ್ಳಬಹುದು, ಆದರೆ ನಾಳೆ ಪಾಕಿಸ್ತಾನ ಕೂಡ ಪ್ರತ್ಯುತ್ತರ ನೀಡುತ್ತೆ. ಪಾಕಿಸ್ತಾನ ಸುಮ್ಮನೆ ಕೂರುತ್ತೆ ಅನ್ನೋ ನಂಬಿಕೆ ಇಲ್ಲ ಅಂತ ಹೇಳಿದ್ದಾರೆ. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಲ್ಲಿ ಸ್ಥಳೀಯರು ಪ್ರವಾಸಿಗರ ರಕ್ಷಣೆಗೆ ನಿಂತಿದ್ರು. ಶಿವಮೊಗ್ಗ ಮೂಲದ ಪಲ್ಲವಿ ಹಾಗೆ ಅಭಿಜಯ್ನನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ರು. ಇಬ್ಬರನ್ನ ಸುರಕ್ಷಿತ ಸ್ಥಳಗಳಿಗೆ ಕರೆದುಕೊಂಡು ಹೋಗಿ ಬಾಳೆಹಣ್ಣು ಹಾಗೆ ಡ್ರೈ ಫ್ರೂಟ್ಸ್ ಅನ್ನ ಕೊಟ್ಟಿದ್ರು. ಕಾಶ್ಮೀರಿಗಳ ಸಹೃದಯಕ್ಕೆ ಪಲ್ಲವಿ ಧನ್ಯವಾದ ತಿಳಿಸಿದ್ದಾರೆ. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಿಂದ ನಲುಗಿದ ಪ್ರವಾಸಿಗರಿಗೆ ಸ್ಥಳೀಯರು ನೆರವು ನೀಡಿದರು. ಭಯಭೀತರಾಗಿದ್ದ ಪ್ರವಾಸಿಗರನ್ನ ಕಾಶ್ಮೀರಿ ಕುಟುಂಬವೊಂದು ಆತಿಥ್ಯ ನೀಡಿದೆ. ಪ್ರವಾಸಿಗರನ್ನ ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ಊಟೋಪಚಾರ ವ್ಯವಸ್ಥೆಯನ್ನು ಮಾಡಿದೆ. ಕಾಶ್ಮೀರಿಗಳ ಸಹೃದಯಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ.
ಕಾಶ್ಮೀರದಲ್ಲಿ ಉಗ್ರರ ಗುಂಡಿನ ದಾಳಿಗೆ ಬಲಿಯಾದ ಭರತ್ ಭೂಷಣ್ ಕುಟುಂಬಕ್ಕೆ ನೆರವು ನೀಡಲಾಗಿದೆ. ಎಂಇಐ ಸಂಸ್ಥೆಯ ಅಧ್ಯಕ್ಷ ಎಸ್ ಮನೋಹರ್ 1 ಲಕ್ಷ ಪರಿಹಾರವನ್ನ ನೀಡಿದ್ದಾರೆ. ಕೇಂದ್ರ ಹಾಗೆ ರಾಜ್ಯ ಒಗ್ಗಟ್ಟಿನಿಂದ ಉಗ್ರರನ್ನ ಸೆರೆಬಡಿಬೇಕು ಅಂತ ಎಸ್ ಮನೋಹರ್ ಆಗ್ರಹಿಸಿದ್ದಾರೆ. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಗೆ ಪುಣೆ ಮೂಲದ ಸಂತೋಷ್ ಜಗದಾಳೆ ಬಲಿಯಾಗಿದ್ದಾರೆ. ಮನೆ ಯಜಮಾನನನ್ನ ಕಳೆದುಕೊಂಡಂತ ತಾಯಿ ಮಗಳು ಕಂಗಾಲಾಗಿದ್ದಾರೆ. ಪತಿ ಇಲ್ಲದೆ ಮುಂದೆ ಜೀವನ ನಡೆಸೋದು ಹೇಗೆ? ನನ್ನ ಮಗಳಿಗೆ ಯಾರು ರಕ್ಷಣೆ ನೀಡ್ತಾರೆ ಅಂತ ಸಂತೋಷ್ ಜಗದಾಳೆ ಪತ್ನಿ ಕಣ್ಣೀರು ಹಾಕಿದ್ರು. ಸರ್ಕಾರ ನಮಗೆ ಸಹಾಯ ಮಾಡಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಭಾರತದಲ್ಲೇ ಇರಲು ಅವಕಾಶ ಮಾಡಿಕೊಡಿ ಅಂತ ಪಾಕಿಸ್ತಾನಿ ಪ್ರಜೆಯಾಗಿರುವ ಸೀಮಾ ಹೈದರ್ ಮನವಿ ಮಾಡಿದ್ದಾಳೆ. ಉತ್ತರ ಪ್ರದೇಶದ ಯುವಕನನ್ನ ಮದುವೆಯಾಗಿರುವಂತಹ ಸೀಮಾ ಹೈದರ್ ಪಾಕಿಸ್ತಾನಕ್ಕೆ ಹೋಗೋದಕ್ಕೆ ನಿರಾಕರಿಸಿದ್ದಾಳೆ. ನಾನು ಪಾಕಿಸ್ತಾನದ ಮಗಳು, ಆದರೆ ನಾನೀಗ ಭಾರತೀಯ ಸೊಸೆ, ನಾನು ಪಾಕಿಸ್ತಾನಕ್ಕೆ ಹೋಗಲ್ಲ ಅಂತ ಮನವಿ ಮಾಡಿದ್ದಾಳೆ. ಪ್ರವಾಸಿಗರ ನರ್ಮೇದದ ಬಳಿಕ ಜಮ್ಮು ಹಾಗೆ ಕಾಶ್ಮೀರದ ಪಹಲ್ಗಾಮ್ ಬಣಗುಡ್ತಾ ಇದೆ. ಪ್ರವಾಸಿಗರಿಲ್ಲದೆ ಬಿಕೋ ಅಂತ ಇದೆ. ಪ್ರವಾಸಿಗರನ್ನ ಕರೆದೊಯ್ತಾ ಇದ್ದಂತ ವಾಹನಗಳು ಕೂಡ ಒಂದೆಡೆ ಬೀಡು ಬಿಟ್ಟಿದೆ. ಜನರ ಓಡಾಟ ಕೂಡ ಕಡಿಮೆಯಾಗಿದೆ. ಸ್ಥಳೀಯರು ಕುದುರೆ, ಹಸು, ಎಮ್ಮೆ ಕರೆದೊಯ್ತಾ ಇದ್ದಂತ ದೃಶ್ಯ ಕಂಡುಬಂತು.